ಸ್ವಾತಂತ್ರ್ಯ ಬಂದಾಗ ಇನ್ನೂ ಕೂಡ ಮೋದಿ ಹುಟ್ಟಿರ್ಲಿಲ್ಲ. ಎಲ್ಲವನ್ನ ನರೇಂದ್ರ ಮೋದಿಯೇ ಮಾಡಿದ್ದಾನೆ. ಮೋದಿ ವಿರುದ್ಧ ಖರ್ಗೆ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಚಿಂಚೋಳಿ ಕ್ಷೇತ್ರದ ಕೊಡದೂರು ಕಾಂಗ್ರೆಸ್ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದು ಎಲ್ಲವನ್ನ ಕೂಡ ನರೇಂದ್ರ ಮೋದಿಯೇ ಮಾಡಿದ್ದಾನೆ ಅಂತ ಹೇಳಿ ಏಕವಚನದಲ್ಲಿ ಮೋದಿ ವಿರುದ್ಧ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾನು ಹಿಂದುಳಿದವ ಅಂತ ಮೋದಿ ಹೇಳ್ಕೊಳ್ತಾನೆ, ಆದ್ರೆ ಹಿಂದುಳಿದವರಿಗೆ ಏನ್ ಪ್ರಯೋಜನ ಆಗಿದೆ? ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಯೋಜನ ಏನು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಕಾಂಗ್ರೆಸ್ಗೆ 40 ಸೀಟ್ ಬರೋದಿಲ್ಲ ಅಂತ ಹೇಳ್ತಾನೆ. 40ಕ್ಕಿಂತ ಹೆಚ್ಚು ಸೀಟ್ ಬಂದ್ರೆ ನೇಣು ಹಾಕೊಳ್ತಾನ, ಮೋದಿ ವಿಜಯ್ ಚೌಕ್ನಲ್ಲಿ ಉರುಳು ಹಾಕೊಳ್ತಾನ ಅಂತ ಹೇಳಿ ನೇರ ವಾಗ್ದಾಳಿಯನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ನಿಮ್ಮೂರಿಗೆ ಲೈಟು ಮೋದಿ ಕಾಲದಾಗೆ ಬಂತೇನು? ರಸ್ತೆ ಮೋದಿ ಕಾಲಲ್ಲೇ ಬಂತ? ಕುಡಿಯೋ ನೀರು ಮೋದಿ ಕಾಲಾಗೆ ಬಂತ? ಅರೆ ಮೋದಿ ಸ್ವಾತಂತ್ರ್ಯ ಸಿಗದ ಸಂದರ್ಭದಲ್ಲಿ ಇನ್ನೂ ಹುಟ್ಟಿರಲಿಲ್ಲ. ನನ್ಕಿನ್ನ 6 ವರ್ಷ 8 ವರ್ಷ ಚಿಕ್ಕವನು. ಅಂತ ಮನುಷ್ಯ ಕಾಂಗ್ರೆಸ್ ಬೈತಾನೆ. कांग्रेस एन माडिದ್ರು? 70 साल में कांग्रेस ने क्या किया? कुछ नहीं किया, देश को बर्बाद किया. ಇದು ಹೇಳ್ಕೋತ ಹೊಂಟಾನೆ. ಪದೇ ಪದೇ ನಿನ್ನೂ ಹೇಳಿದ, ನಾನು ಹಿಂದುಳಿದವ, ನನ್ನ ಜಾತಿ ಹಿಂದುಳಿದಿದ್ದು, ಅದಕ್ಕೆ ನಾನು ಬಡ ಜಾತಿಗೆ ಸೇರಿದಂತ ವ್ಯಕ್ತಿ ಅಂತ ಹೇಳ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಹೌದಪ್ಪ ನೀನು ಹಿಂದುಳಿದವ, ನಿನ್ನ ಜಾತಿ ಬಡವ, ಆದ್ರೆ ಬಡ ಜಾತಿ ಇರ್ತಕ್ಕಂಥವನು, ಹಿಂದುಳಿದಂತ ಸಮಾಜಕ್ಕೆ ಸೇರಿದಂಥವನು ಜನರ ಸಹಾನುಭೂತಿಯನ್ನ ಗಳಿಸಕ್ಕೆ ಈ ಆಟವನ್ನ ಏನು ಆಡ್ತಾ ಇದ್ದಲ್ಲ, ಆದ್ರೆ ನೀ ಸಹಾಯ ಯಾರಿಗೆ ಮಾಡ್ತಾ ಇದ್ದ? 10 ಕಂಪನಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ಇಂಥವ್ರಿಗೆ ಸಹಾಯ ಮಾಡೋನು ನೀನು ಬಡವರ ಪರ ಇದ್ಯಾ? ಕಾಂಗ್ರೆಸ್ಗೆ 40 ಸೀಟ್ ಬರಲ್ಲ ಅಂತ ಹೇಳ. ಇದು ಯಾರು ನೀವು ಒಪ್ತೀರಾ? 40 ಸೀಟ್ ಬಂದು ಅಂದ್ರೆ ಮೋದಿ ವಿಜಯ್ ಚೌಕ್ನಲ್ಲಿ ದಿಲ್ಲಿನಲ್ಲಿ ಉರುಳು ಹಾಕುತ್ತಾನ? ಹೇಳಬೇಕಲ್ಲ, ಹಿಂದೆ